ದಲಿತರ ಮನೆಗೆ ಹೆಣ್ಣು ಕೊಡಿ, ದಲಿತರ ಮನೆಯಲ್ಲಿ ಹೆಣ್ಣು ತನ್ನಿ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ನಿನ್ನೆ ಸವಾಲ್ ಹಾಕಿದ್ರು ಸಿಎಂ. ಈ ಹೇಳಿಕೆಗೆ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ನಿನ್ನೆ ಸಿಎಂ ಏನ್ ಹೇಳಿದ್ರು, ಇದಕ್ಕೆ ಇವತ್ತು ಶೋಭಾ ಕರಂದ್ಲಾಜೆ ಅವರು ಏನಂತ ತಿರುಗೇಟು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಿಜವಾಗಿ ನೀವು ಬಸವಣ್ಣವರ ವಿಚಾರ ಪ್ರಸ್ತಾಪ ಮಾಡ್ಬೇಕಾದ್ರೆ, ಬಸವಣ್ಣವ್ರ ಹೆಸರು ಹೇಳ್ಬೇಕಾದ್ರೆ ನಿಮ್ಗೆ ಯೋಗ್ಯತೆ ಯಾವ ಬರ್ತದೆ ಅಂತಂದ್ರೆ ಬರೀ ದಲಿತ ಮನೆಗೆ ಹೋಗಿ ಓಟ್ಲಿಂದ ತಿಂಡಿ ತರಿಸ್ಕೊಂಡ್ತಿದ್ರಿಂದ ಅಲ್ಲ. ಇಟ್ಸ್ ಪ್ರಾಕ್ಟೀಸ್. ಅದಕ್ಕೆ ನಾನು ಹೇಳಿದೆ, ನಿಮ್ಗೆ ಏನಾದ್ರು ನಂಬಿಕೆ ಇದ್ರೆ, ಬದ್ಧತೆ ಇದ್ರೆ ನಿಮ್ಮ ಹೆಣ್ಮಕ್ಳನ್ನ ಅವ್ರಿಗೆ ಕೊಡಿ, ಅವ್ರ ಹೆಣ್ಮಕ್ಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ. ಯಾವಾಗ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ದಲಿತರ ಮನೆಗೆ ಹೋಗುವಂಥದ್ದು, ಅಲ್ಲಿ ತಿಂಡಿ ತಿನ್ನುವಂಥದ್ದನ್ನು ಶುರು ಮಾಡಿದ್ರು, ಸಾಮರಸ್ಯದ ಭಾವನೆ ಇವತ್ತು ಮೂಡ್ತಾ ಇದೆ ಸಮಾಜದಲ್ಲಿ. ಪರಸ್ಪರ ನಾವು ಒಂದಾಗ್ತಾ ಇದ್ದೀವಿ. ದಲಿತರು ಭಾರತೀಯ ಜನತಾ ಪಾರ್ಟಿಯ ಕಾಡಿಗೆ ವಾಲ್ತಿದ್ದಾರೆ ಅನ್ನುವಂಥ ಹತಾಶೆಯಿಂದ ಇವತ್ತು ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಈ ಮಾತನ್ನ ಪರಮೇಶ್ವರ್ ಅವರಿಗೆ ಕೇಳಬೇಕು. ಸಿದ್ದರಾಮಯ್ಯ ಅವರು ಈ ಮಾತನ್ನ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳಬೇಕು. ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಕಾರ್ಯಾಧ್ಯಕ್ಷರು ದಲಿತರ ಹೆಣ್ಮಕ್ಳಿಗೆ ಮದುವೆ ಆಗಿದಾರೋ ಅನ್ನುವಂಥದ್ದನ್ನ ದಯಮಾಡಿ ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕು, ನಮಗೆ ಕೇಳೋದಲ್ಲ. ಅವರು ನಿಮ್ಮ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ, ನಿಮ್ಮ ಕಾರ್ಯಾಧ್ಯಕ್ಷರು ಏನ್ ಮಾಡ್ತಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಆದರೂ ಯಾವ ಮನೆಗೆ ಯಾರು ಹೋಗಬೇಕು, ಯಾರು ಯಾರನ್ನು ಮದುವೆ ಆಗಬೇಕು ಅನ್ನುವಂಥದ್ದನ್ನ ಮಾತಾಡೋದು ಬಿಡ್ಲಿ. ಇಂಥ ಹಗುರವಾಗಿ ಮುಖ್ಯಮಂತ್ರಿಗಳ ಮಾತಾಡೋದನ್ನು ಬಿಡ್ಲಿ. ನಾವು ದಲಿತರ ಮನೆಗೆ ಹೋಗ್ತೀವಿ, ಇದು ಮೊದಲ ಬಾರಿ ಹೋಗೋದಲ್ಲ. ಯಡಿಯೂರಪ್ಪನವರು ಕಳೆದ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ನಿರಂತರವಾಗಿ ದಲಿತರ ಮನೆಗೆ ಹೋಗಿದ್ದಾರೆ. ಇದು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಸಿಎಂ ಮಾಡಿದಂತಹ ಆರೋಪಕ್ಕೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೀತಿ. ಇಲ್ಲಿ ಅವರು ನೇರವಾಗಿ ಬೊಟ್ಟು ಮಾಡಿ ತೋರಿಸಿರೋದು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ವಿಚಾರವಾಗಿ. ಯಾಕಂತ ಅಂದ್ರೆ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮದುವೆ ಆಗಿರೋದು ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತ ಮಹಿಳೆಯನ್ನ, ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಮದುವೆ ಆಗಿರೋದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತವರನ್ನ. ಹೀಗಾಗಿ ನೀವು ಮೊದಲು ನಿಮ್ಮ ನಾಯಕರನ್ನ ನೋಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ತಿರುಗೇಟನ್ನ ಕೊಡುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಇದು ದಲಿತರ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಕೆಸರ ಚಟ ಇನ್ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇವರ ಅಭಿಪ್ರಾಯ, ಜೊತೆಗೆ ಟೀಕೆಗಳು, ಅದಕ್ಕೆ ಮತ್ತೊಂದು ರೀತಿಯಂತ ಟೀಕೆಗಳಿಂದ ನಮ್ಗೆ ಇಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನಮ್ಮ ಜೊತೆಗೆ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈಗ ದಲಿತರ ಮನೆಗೆ ಊಟಕ್ಕೆ ಹೋಗುವಂತಹ ವಿಚಾರ ಅಥವಾ ತಿಂಡಿಗೆ ಹೋಗುವಂತಹ ವಿಚಾರನೇ ಮೊದಲಿಗೆ ಅವ್ರನ್ನ ಸ್ಪೆಸಿಫೈ ಮಾಡಿ ಹೋಗ್ತಾ ಇರೋದೇ ಅವ್ರಿಗೆ ತೋರಿಸ್ತಾ ಇರುವಂತಹ ಅಗೌರವ ಅನ್ನುವಂತ ಆರೋಪ ವ್ಯಕ್ತ ಆಯ್ತು. ಆ ನಂತರದಲ್ಲಿ ಅವ್ರ ಮನೇಲಿ ತಿನ್ನುವಂತ ತಿಂಡಿಯನ್ನು ಕೂಡ ಹೊರಗಡೆಯಿಂದ ತರಿಸ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಅನ್ನುವಂಥ ಆರೋಪ ವ್ಯಕ್ತ ಆಯ್ತು. ಈಗ ನೋಡ್ರೆ ಅವ್ರ ಮನೆಗೆ ಹೆಣ್ಣು ಕೊಡೋದು, ಅವ್ರ ಮನೆಯಿಂದ ಹೆಣ್ಣು ತರೋದು ಅನ್ನುವಂಥ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ. ಈ ದಲಿತರ ವಿಚಾರ ಇಟ್ಕೊಂಡು ರಾಜಕೀಯ ಕೆಸರ ಚಟ ಇನ್ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ಹೇಳಿ ಇದನ್ನೆಲ್ಲ ನೋಡಿದ್ರೆ ಮಧುಸೂದನ್ ಹೇಳ್ದಂಗೆ ಒಂದು ಕಡೆ ಫಲಹಾರ ಮತ್ತೆ ಭೋಜನವನ್ನ ಸ್ವೀಕರಿಸುವಂತ ವಿಚಾರದಲ್ಲಿ ರಾಜಕೀಯದ ಎರಡು ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಸರಾಟದಲ್ಲಿ ತೊಡಗಿಕೊಂಡಿದ್ವು. ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಸಂಬಂಧ ಬೆಳೆಸುವಂತ ನಿಟ್ಟಿನಲ್ಲೂ ಕೂಡ ಮಾತನ್ನ ಈಗಾಗಲೇ ಶುರು ಮಾಡಿರೋ ಅಂಥದ್ದು. ನಿನ್ನೆ ಅಷ್ಟೇ ಕಲಬುರಗಿನಲ್ಲಿ ಕೆಪಿಸಿಸಿ ವತಿಯಿಂದ ವಿಭಾಗೀಯ ಮಟ್ಟದ ಸಭೆಯನ್ನು ಏನು ಆಯೋಜನೆ ಮಾಡಿದ್ರು, ಅಲ್ಲಿ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವರು ದಲಿತರ ಮನೆಗೆ ಕೇವಲ ಫಲಹಾರವನ್ನ ಸೇವಿಸೋದು, ಭೋಜನವನ್ನ ಸೇವಿಸೋದು ಮಾತ್ರ ಮಾಡೋದು ಅಲ್ಲದೆ ಅವರ ಮನೆಯಲ್ಲಿ ಸಂಬಂಧವನ್ನ ಬೆಳೆಸಲಿ ನೋಡೋಣ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಇಂದು ಬೆಂಗಳೂರಿನಲ್ಲಿ ಸಂಸದೆ ಹಾಗೂ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಶೋಭಾ ಕರಂದ್ಲಾಜೆ ಅವರು ಖುದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ಸಮುದಾಯಕ್ಕೆ ಸೇರಿದಂತ ಹೆಣ್ಣಿನ ಜೊತೆ ಒಂದು ಸಂಬಂಧವನ್ನ ಮಾಡಿದ್ದಾರೆ ಅಂದ್ರೆ ಯಾವ ಹೆಣ್ಣಿನ ತಗೊಂಡ್ಬಂದು ಅವರು ಮದುವೆಯನ್ನ ಮಾಡ್ಕೊಂಡಿದ್ದಾರೆ, ಜೊತೆಗೆ ಕಾರ್ಯಾಧ್ಯಕ್ಷರಾಗಿರೋ ಅಂತ ದಿನೇಶ್ ಗುಂಡೂರಾವ್ ಅವರು ಯಾವ ಸಮುದಾಯಕ್ಕೆ ಸೇರಿರೋ ಅಂತ ಹೆಣ್ಣನ್ನ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಖುದ್ದು ಸಿಎಂ ಅರ್ಥ ಮಾಡ್ಕೊಳ್ಳಿ. ಅವರ ಪಕ್ಷದಲ್ಲಿ ಇರೋ ಅಂತ ಮುಖಂಡರುಗಳಿಗೆ, ಅವರ ಪಕ್ಷದಲ್ಲಿ ಇರೋ ಅಂತ ನಾಯಕರು ಎಲ್ಲಿಂದ ಸಂಬಂಧವನ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಹಾಕೊಂಡು ಅದಕ್ಕೆ ಉತ್ತರವನ್ನ ಕಂಡಿಡ್ಕೊಳ್ಳಿ. ಅದಾದ ನಂತರ ಭಾರತೀಯ ಜನತಾ ಪಕ್ಷದ ನಾಯಕರ ಬಗ್ಗೆ ಮಾತನ್ನ ಆಡ್ಲಿ ಅನ್ನೋ ಒಂದು ಟಾಂಗನ್ನ ಕೂಡ ಇವತ್ತು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟರು ಅಂತದ್ದು. ಎಲ್ಲೋ ಒಂದು ಕಡೆ ಇಷ್ಟು ದಿನ ಕೇವಲ ಫಲಹಾರ, ತಿಂಡಿ ಮತ್ತೆ ಊಟದ ಸೇವನೆಯಲ್ಲಿ ಆಗ್ತಾ ಇದ್ದಂತ ಮಾತುಕತೆ ದಲಿತರ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಂಬಂಧ ಬೆಳೆಸೋ ಅಂತ ನಿಟ್ಟಿನಲ್ಲೂ ಕೂಡ ಮಾತುಕತೆ ಆರಂಭ ಆಗಿದೆ. ಮಾಲ್ತೇಶ್, ಇದನ್ನ ನೋಡಿದ್ರೆ ಎರಡೂ ಪಕ್ಷಗಳು ರಾಜಕೀಯ ಕೆಸರಾಟದಲ್ಲಿ ದಲಿತರ ಮನೆನ ಟ್ರಂಪ್ ಕಾರ್ಡ್ ಮಾಡ್ಕೊಂಡಿರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಮಾಲ್ತೇಶ್, ಧನ್ಯವಾದ ಮಧುಸೂದನ್.